ಮಜಾ ಅಂತ ಹೆಸರಿಟ್ಟಾಗಲೇ ಅನೇಕ ಜನರು ಬಹಳ ಸಂತೋಷ ಪಟ್ಕೊಂಡ್ರು. ಒಂದು, ಏನಕ್ಕೆ ರಜಾ ಮಜಾ, ಆ ಪದ ನಮ್ದು ಅಲ್ವೇ ಇಲ್ಲ ಮಜಾ ಅನ್ನೋದು, ರಜಾ ಸಂತೋಷ ಅಂತ ಇಡ್ಬೋದಾಗಿತ್ತಲ್ಲ ಅಂತ. ಆದರೆ ನನಗನ್ಸುತ್ತೆ ಮಜಾ ಅನ್ನೋ ಪದ ಏನಿದೆ ಅದು ತುಂಬ ರೋಮಾಂಚನ ಕೊಡುವಂಥ ಪದ. ಅದಕ್ಕಾಗಿ ರಜದ ಜೊತೆಯಲ್ಲಿ ಮಜಾ ಅನುಭವಿಸುವ ಮಕ್ಕಳು ಅವರು ನಡೆಸುವಂತಹ ಎಲ್ಲ ಚಟುವಟಿಕೆಗಳು, ಅವರ ಕ್ರಿಯಾಶೀಲ ಬಣ್ಣಗಳು ಇವೆಲ್ಲವೂ ಅತ್ಯಂತ ವರ್ಣಮಯ ರೂಪದಲ್ಲಿ, ಸಂಭ್ರಮದ ರೂಪದಲ್ಲಿ ಅವರ ಎಲ್ಲ ಅವರು ಪ್ರತಿನಿತ್ಯ ಬದುಕಿನಲ್ಲಿ ಮಕ್ಕಳು ಹೆಚ್ಚು ಕ್ರಿಯಾಶೀಲವಾಗಿ ಆಲೋಚನೆ ಮಾಡ್ತಾ ಇರ್ತಾರೆ, ಸಂತೋಷ ಪಡ್ಕೋತಾ ಇರ್ತಾರೆ. ಅಂಥವೆಲ್ಲವೂ ಆ ಒಂದು ತಿಂಗಳಲ್ಲಿ ದಾಖಲೆ ರೂಪದಲ್ಲಿ ಗೊತ್ತಾಗಲಿ ಅವ್ರ ತಂದೆ ತಾಯಿಗೆ ನಮ್ಮ ಮಕ್ಕಳು ಯಾವುದರಲ್ಲಿ ಆಸಕ್ತಿ ಇಟ್ಕೊಂಡಿದ್ದಾರೆ, ಮತ್ತೇನೇನು ಮಾಡಬಹುದು, ಏನು ಮಾಡೋದಕ್ಕೆ ಸಾಧ್ಯ ಇದೆ, ಅವರ ಶಕ್ತಿಗಳೇನು, ಅವರ ವ್ಯಕ್ತಿತ್ವದಲ್ಲಿರುವಂಥ ಮಿತಿ ಯಾವುದು ಮತ್ತು ಸಾಧ್ಯತೆ ಯಾವುದು, ಮತ್ತು ಅವ್ರಿಗಿರುವಂಥ ಕೀಳರಿಮೆಗಳನ್ನ ಹೊರಗೆ ತಂದು ಅವ್ರನ್ನ ನಿಜವಾಗ್ಲೂ ರಂಗದ ಮೇಲೆ ಎತ್ತಿಸಿದಾಗ ಮತ್ತು ಅವರ ಸಂವಹನ ಶಕ್ತಿಗಳನ್ನ, ಅವರ ಸಾಧ್ಯತೆಗಳನ್ನ ಪ್ರಕಟಪಡಿಸೋದಕ್ಕೆ ಎಷ್ಟು ಅವಕಾಶ ಇದೆ, ಪ್ರಕಟವಾಗೋದಕ್ಕೆ ಏನೇನೋ ಸಾಧ್ಯತೆಗಳಿದೆ, ಅದರ ಕಡೆ ಜನರನ್ನ ಗಮನಿಸೋ ಹಾಗೆ ಮಾಡಬೇಕು, ಪೋಷಕರನ್ನ ಗುರುತಿಸೋ ಹಾಗೆ ಮಾಡಬೇಕು ಅನ್ನೋದು ನಮ್ಮ ಆಶಯವಾಗಿತ್ತು. ಏನು ಅಂತಂದ್ರೆ, ಈ ಕಳೆದ 9 ವರ್ಷಗಳಲ್ಲಿ ರಜಾಮಜಾ ಶಿಬಿರ ಮೈಸೂರಿನಲ್ಲಿ ಒಂದು ದೊಡ್ಡ ಆಂದೋಲನ ಮಾಡಿದ್ರು. ಮೊದಲ ವರ್ಷ ಒಂದು 80ರಿಂದ 100 ಜನ ಅಂತಿದ್ರೆ ಈಗ 300-350ಕ್ಕೂ ಹೆಚ್ಚು ಜನ ಬರ್ತಾರೆ. ಅದರಲ್ಲಿ 200 ಜನ ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸದೃಢರಾಗಿ ಮನೆಯಲ್ಲಿ ತುಂಬಾ ಸುವ್ಯವಸ್ಥಿತವಾಗಿ ಬದುಕಿ ಆರ್ಥಿಕ ಸಂಪನ್ಮೂಲತೆಯಿಂದ ಕೊಂಚವೂ ಬಳಲದೆ ಸಂತೋಷವಾಗಿರುವಂತಹ ಮಕ್ಕಳು. ಇವ್ರ ಜೊತೆಗೆ ಇನ್ನೊಂದಷ್ಟು ಜನ ಮಕ್ಕಳನ್ನ, ಕೆಲವು ಅನಾಥಾಶ್ರಮದ ಮಕ್ಕಳುಗಳನ್ನ, ಮತ್ತು ಕೆಲವು ಖೈದಿಗಳ ಮಕ್ಕಳನ್ನ, ಮತ್ತು ಕೆಲವು ವಿಶೇಷ ಮನಸ್ಥಿತಿಯ ಮಕ್ಕಳನ್ನ, ಮತ್ತು ಅಂಗವೈಕಲ್ಯ ಇರುವಂಥ ಅವ್ರ ಹತ್ರ ಯಾವುದು ದುಡ್ಡು ಕಾಲು ಫೀಸು ಅಂತ ಏನು ಇಟ್ಕೊಳ್ಳದೆ ಅವ್ರನ್ನ ಇವ್ರ ಜೊತೆ ಬೆರೆಯೋ ಹಾಗೆ ಮಾಡಿ ಅವ್ರಿಗೂ ಕೂಡ ನಾಟಕ, ಸಂಗೀತ, ಹಾಡು, ಯಕ್ಷಗಾನ, ಮಾತಾಡೋ ಕಲೆ, ಪ್ರತಿನಿತ್ಯ ಅವ್ರಿಗೆ ಕ್ರಾಫ್ಟ್ಸ್ ವರ್ಕ್, ಸ್ಟೇಜ್ ಕ್ರಾಫ್ಟ್ಗಳು ವರ್ಕ್ ಏನಿರುತ್ತೆ ಅದನ್ನೆಲ್ಲ ಮಾಡುವಂಥದ್ದು, ಮತ್ತು ಕೈ ಕುಸುರಿ ಕೆಲಸಗಳು. ಒಟ್ಟು ನಮ್ಮ ಬೇರನ್ನ ಬಿಡಲಾರದ ಹಾಗೆ ಮಕ್ಕಳುಗಳಿಗೆ ಅದರ ಬಗ್ಗೆ ಒಲವನ್ನ ಪ್ರೀತಿಯನ್ನ ಬೆಳೆಸುವಂತ ಪ್ರಾಮಾಣಿಕವಾದಂಥ ಅತ್ಯಂತ ಸದೃಢವಾದ ಕೆಲಸ ಮಾಡಕ್ಕೆ